ಕರ್ನಾಟಕ ವಸತಿ ಶಿಕ್ಷಣ ಸಂಘ ಹಾಗೂ ಅನಾಹತ ಯುನೈಟೆಡ್ ಎಫರ್ಟ್ ಫೌಂಡೇಶನ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕೊಡಗು ಜಿಲ್ಲೆಯಲ್ಲಿ 7 ವಸತಿ ಶಾಲೆಗಳಲ್ಲಿ ಅನುಷ್ಠಾನಗೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವೃತ್ತಿ ನಿಲಯಗಳ ಪರಿಚಯಿಸುವಿಕೆಗೆ ವಿದ್ಯಾರ್ಥಿಗಳಿಂದ ಕರಿಯರ್ ಮೇಳವನ್ನು ಆಯೋಜಿಸಲಾಯಿತು. ಇದರಲ್ಲಿ ಮಕ್ಕಳು ತಾವು ತಿಳಿದುಕೊಂಡ 12 ವೃತ್ತಿ ವಲಯಗಳಲ್ಲಿ ಬರುವ ವೃತ್ತಿಗಳ ಬಗ್ಗೆ ಹಾಗೂ ವೃತ್ತಿ ಆಯ್ಕೆಗಳ ಶೈಕ್ಷಣಿಕ ಮಾರ್ಗದರ್ಶನಗಳ ಬಗ್ಗೆ ಕ್ರಿಯಾಶೀಲವಾಗಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಟಾಲ್ಗಳ ಮಾದರಿಗಳಿಂದ ಮತ್ತು ನಾಟಕ ಅಭಿನಯ ರೂಪದಲ್ಲಿ ತಿಳಿಸಿಕೊಟ್ಟರು. ಕಾರ್ಯಕ್ರಮದ ಉದ್ಘಾಟನೆಯಿಂದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್ ನೆರವೇರಿಸಿದರು. ಶಾಲಾ ಪ್ರಾಂಶುಪಾಲ ಕೆ ಪ್ರಕಾಶ್ ಮಾತನಾಡಿ, ಮಕ್ಕಳಿಗೆ ವೃತ್ತಿ ಯೋಜನೆ ತುಂಬಾ ಅವಶ್ಯಕವಾಗಿದ್ದು, ಈ ಹಂತದಲ್ಲೇ ಆಸಕ್ತಿಗೆ ಅನುಗುಣವಾಗಿ ವೃತ್ತಿ ಆಯ್ಕೆಗಳ ಶೈಕ್ಷಣಿಕ ಹಾದಿಗಳ ಬಗ್ಗೆ ತಿಳಿದುಕೊಳ್ತಾ ಇರುವುದು ತುಂಬಾ ಸಂತಸದ ವಿಚಾರವೆಂದರು. ಮಾನಸಿಕವಾಗಿ ರೋಗಕ್ಕೆ ಒಳಗಾಗ್ತಾರೆ, ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವತ್ತು ನಿಮ್ಮ ಫ್ರೆಂಡ್ಸ್ ಸ್ನೇಹಿತರೆಲ್ಲರೂ ಹೇಳಿದ್ರು ಯಾವ ಫೀಲ್ಡಲ್ಲಿ ಏನೇನು ಮಾಡ್ಬೋದು ನಾವು ಅಂತ. ನಾವೆಲ್ಲ ಬದುಕೋದು ಅಷ್ಟೇ ಅಲ್ವಾ, ಏನು ಹಣ ಸಂಪಾದನೆ ಮಾಡ್ತೀವಿ, ಬದುಕಿ ಜೀವನವನ್ನ ಮಾಡ್ತೀವಿ. ಸೊ ಅದನ್ನ ಮಾಡೋದಕ್ಕೆ ಏನೆಲ್ಲ ಉದ್ಯೋಗಗಳನ್ನ ನಾವು ಹರಿಸ್ಕೋಬಹುದು ಅನ್ನೋದನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಹಾಗಾಗಿ ಸಾಕಷ್ಟು ಅವಕಾಶಗಳು, ಹಿಂದೆಗಿಂತ ತುಂಬ ವಿಪುಲವಾದ ಅವಕಾಶಗಳು ಸಹ ಈಗ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಉದ್ಯೋಗ ನಮ್ಮ ಆಸಕ್ತಿಗೆ ಅನುಗುಣವಾಗಿದ್ದಂಥ ಸಂದರ್ಭದಲ್ಲಿ ನಾವು ಅದರಲ್ಲಿ ಇನ್ನೂ ಸಹ ಹೆಚ್ಚಿನ ರೀತಿಯಲ್ಲಿ ನಾವು ತೊಡಗಿಸ್ಕೊಳ್ಬಹುದು. ಹಾಗಾಗಿ ವಿದ್ಯಾರ್ಥಿ ದಿಸೆಯಿಂದಲೇ ನಾವು ಮುಂದಿನ ಹಂತದಲ್ಲಿ ನಾವು ಭವಿಷ್ಯದಲ್ಲಿ ನಮಗೆ ಸೂಟ್ ಆಗುವಂತಹ ಅಂದರೆ ನಮಗೆ ಹೆಚ್ಚಿಗೆ ನಮಗೆ ಆಪ್ತವಾಗುವಂತಹ ಉದ್ಯೋಗ ಯಾವುದು ಅಂತಂದ್ಬಿಟ್ಟು ನಾವು ಈಗಲೇ ನಿರ್ಧರಿಸಿ ಅದಕ್ಕೆ ಬೇಕಾದಂತಹ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಏನು ಅಂತಂದ್ಬಿಟ್ಟು, ವಿದ್ಯಾರ್ಹತೆಗಳು ಏನು ಅಂತಂದ್ಬಿಟ್ಟು ನಾವು ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿ, ಜೊತೆಗೆ ಆ ಉದ್ಯೋಗ ಏನನ್ನ ಬಯಸುತ್ತೆ, ನಮ್ಮಿಂದ ಏನೇನು ಸ್ಕಿಲ್ಲನ್ನು ಬಯಸುತ್ತೆ ಅದೆಲ್ಲವನ್ನು ಸಹ ನಾವು ಅದನ್ನು ತಿಳ್ಕೊಂಡು ಅದನ್ನು ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಸಹ ನಾವು ಯಶಸ್ವಿ ಉದ್ಯೋಗಿಗಳಾಗ್ತೀವಿ. ಕಾರ್ಯಕ್ರಮದ ಆಯೋಜನೆಯಿಂದ ಆಶಿಫ್ ಹಾಗೂ ದಿನೇಶ್ ಆಚಾರಿ ವಹಿಸಿಕೊಂಡಿದ್ರು. ಈ ಸಂದರ್ಭ ಶಾಲಾ ಶಿಕ್ಷಕರಾದ ಮಂಜು, ನಾಗೇಂದ್ರ, ಚಿದಂಬರ, ದೊಡ್ಡಯ್ಯ, ಮೀನಾ, ಹರಿಣಾಕ್ಷಿ, ತ್ರಿವೇಣಿ, ಗಾನವಿ, ನಿಲಯ ಪಾಲಕ ಜಗದೀಶ್ ಪಾಲ್ಗೊಂಡಿದ್ದರು. ಇಲ್ಲಿಂದನೇ ನೀವು ಇದು ಮಾಡ್ಕೊಂಡು ಹೋಗ್ತೀರಾ. ಈಗ ಸುಮಾರು ನೋಡಿದೆ, ಮಕ್ಕಳು ಒಂದೊಂದು ಡಿಸೈನ್ ಮಾಡ್ಕೊಂಡ್ಬಂದ್ರು, ಎಲ್ಲ ಇದರಲ್ಲೂ ಬಂದ್ರು. ಆದರೆ ಯಾಕೆ ಹೆಲ್ತ್ ಬಗ್ಗೆನೂ ಎಜುಕೇಷನ್ ಬಗ್ಗೆನೂ ಯಾರು ಮಾಡಲಿಲ್ಲ ಅದನ್ನ ನಾನು ನೋಡಿದೆ. ಯಾರು ಮಾಡಿರ್ತಾರೆ ಹೆಲ್ತ್ ಬಗ್ಗೆ ಎಜುಕೇಷನ್ ಬಗ್ಗೆ ಮಾಡಿರ್ತಾರೆ ಅಂತ, ಪರವಾಗಿಲ್ಲ. ಬಟ್ ಆದರೆ ಎಲ್ಲರೂ ಕೂಡ ಅದೇನೋ ಕಾಟಾಚಾರಕ್ಕೆ ಮಾಡಿದ ಥರ ಅಲ್ಲದೆ ಅದ್ರ ಬಗ್ಗೆ ಎಲ್ಲರೂ ಯಾರ್ಯಾರು ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ನಾಲೆಜು ತುಂಬಾನೇ ತಿಳ್ಕೊಂಡಿದ್ರು. ಅಂದರೆ ಏನ ಓದಿದ್ರೆ ಯಾವ ಥರ ಇದರಲ್ಲಿ ಮುಂದುವರಿಬೋದು ಅನ್ನೋ ನಾಲೆಜ್ನ ಎಲ್ಲರೂ ಕೂಡ ಹೊಂದಿದ್ದಾರೆ. ಇಂಥ ಕಾರ್ಯಕ್ರಮಗಳು ಸರ್ಕಾರ ಇನ್ನಷ್ಟು ಮಾಡಬೇಕು. ನಿಮಗೆ ಈಗಿಂದನೇ ಅಂದರೆ ಮುಂದಿನ ಪೀಳಿಗೆನ ಈಗಿಂದನೇ ತಯಾರು ಮಾಡುವಂಥ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ. ಟೀಚರ್ಸ್ಗಳು ಕೂಡ ನಿಮ್ಮನ್ನ ಒಂದು ಶೆಲೆನ ಕೆತ್ತೋ ಥರ ನಿಮ್ಮನ್ನ ಯಾವ ಥರ ನಿಮ್ಮ ಫ್ಯೂಚರ್ನ ರೆಡಿ ಮಾಡಬೇಕು ಅನ್ನೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೆಕೆಂಡ್ ಒಂದು ಸೂಪರ್ವೈಸರಿ, ಈಗ ಇಂಜಿನಿಯರ್, ಗೌರ್ಮೆಂಟ್ ಇಂಜಿನಿಯರ್ಸ್ ಏನು ಅಂತ ಗೊತ್ತಿಲ್ಲ. ಅದರಿಂದ 10th ಮೇಲೆ ಇವರು ಸಹಾಯದಿಂದ ನಮಗೆ 10th ಅಲ್ಲಿ ಅಂತ ಬಾಹ್ಯಾಕಾಶ ನೌಕೆಗಳು ವಿನ್ಯಾಸ ಯಾವುದೆಲ್ಲ